ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ ವ್ಲಾಗ್ಗೆ ಸ್ವಾಗತ. ಸೊ ಟೈಟಲಲ್ಲಿ ನೋಡೇ ನಿಮಗೆ ಗೊತ್ತಾಗಿರುತ್ತೆ. ಸೊ ಫಂಕ್ಷನ್ ತುಂಬ ಹತ್ತಿರ ಇದೆ. ಸೊ ಒಂದೊಂದೇ ಪ್ರಿಪ್ರೇಷನ್ ಮಾಡ್ಕೋಬೇಕು. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈಗ ಜಸ್ಟ್ ಬಂದೆ ಆಫೀಸಿಂದ. ಒಬ್ಬರು ಪಾರ್ಲರ್ ಅವರು ಬರ್ತೀನಿ ಅಂತ ಅಂದರು. ಇನ್ಸ್ಟಾಗ್ರಾಮಲ್ಲಿ ಅವರೇ ಈ ಥರ ವೀಡಿಯೋ ನೋಡಿಬಿಟ್ಟು ರಿಕ್ವೈರ್ಮೆಂಟ್ ಇದೆಯಾ ಅಂತ ಕೇಳಿದ್ದಾರೆ. ಸೊ ಹಂಗಾಗಿ ಮನೆಗೆ ಬರೋದಕ್ಕೆ ಕೇಳಿದ್ದೀನಿ. ಇವಾಗ ಬರ್ತಿದ್ದಾರೆ. ಸೊ ಎಲ್ಲ ಓಕೆ ಆದರೂ ಅವ್ರ ಡೀಟೇಲ್ಸ್ ಹೇಳ್ತೀನಿ. ಬೇಕಿದ್ದರೆ ನೀವು ಕನ್ಸಲ್ಟ್ ಮಾಡ್ಬೋದು. ತುಮಕೂರಲ್ಲಿರೋರು, ಸರೌಂಡಿಂಗ್ಸ್ ಇರೋರು ಕನ್ಸಲ್ಟ್ ಮಾಡ್ಬೋದು. ನನಗೂ ಗೊತ್ತಿಲ್ಲ, ನನ್ನ ಸಬ್ಸ್ಕ್ರೈಬರ್ ಅಂತೆ ಅವರು. ಸೊ ಖುಷಿ ಆಗುತ್ತೆ ಈ ಥರ ಅವರೇ ಬಂದು ಬೇಕಾ ರಿಕ್ವೈರ್ಮೆಂಟ್ ಅಂತ ಕೇಳಿದ್ರು. ಸೊ ಹಂಗಾಗಿ ಬರ್ತೀನಿ ಅಂದರು. ವೆಯ್ಟ್ ಮಾಡ್ತಾಯಿದ್ದೀನಿ ಆಚೆಗಡೆ. ನಾನು ಜಸ್ಟ್ ಇವಾಗ ಬಂದೆ. ಸೊ ನಾನು ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡ್ತಾ ಇರೋದು. ನನಗೇನು ಪರಿಚಯ ಇಲ್ಲ. ಏನೋ ಡಿಂಕು, ನಾನು ಮಾತಾಡ್ತಾಯಿದ್ರೆ ಅವ್ನು ನನಗೆ ಏನು ನೋಡ್ತಿದ್ದಾನಲ್ಲಿ. ಏನು ಇನ್ನು ಬ್ಯೂಟಿಷಿಯನ್ ಅವರು ಬಂದು ಕೂಡ ಮಾತಾಡ್ಕೊಂಡು ಹೋದರು. ಇನ್ನು ಅವ್ರಿಗೆ ಒಪ್ಸಿದ್ವಿ. ಅವರು ಸಂಗೀತ ಅಂತ ನನಗೆ ಇನ್ಸ್ಟಾಗ್ರಾಮಲ್ಲಿ ಅವರೇ ನೋಡಿ ಮೆಸೇಜ್ ಮಾಡಿದಂದ್ರೆ ನನಗೆ ಸಬ್ಸ್ಕ್ರೈಬರ್ ಕೂಡ ಅವರು. ಸೊ ಹಾಗಾಗಿ ನನ್ನ ವೀಡಿಯೋಸ್ದು ಏನೇ ಇದ್ದರೂ ನೋಡ್ತಿರ್ತಾರೆ. ರಿಕ್ವೈರ್ಮೆಂಟ್ ಬೇಕಾ ಅಂತ ಮಾಡಿದರು. ಸರಿ ಮನೆಗೆ ಬನ್ನಿ ಒಂದು ಸಲ ಮಾತಾಡೋಣ ಅಂದ್ಬಿಟ್ಟು ಕರೆಸಿದ್ದೆ. ಬಂದುಬಿಟ್ಟು ತುಂಬ ಚೆನ್ನಾಗಿ ಮಾತಾಡಿ ಹೋದರು. ಒಂದು 2 hours ನಮ್ಮ ಮನೇಲೇ ಇದ್ದರು. ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಕೂಡ ಆಯಿತು ಅವ್ರ ಜೊತೆಗೆ. ಖುಷಿ ಆಯಿತು. ಈ ಬಿಸ್ನೆಸ್ ಬಿಟ್ಟು ನನ್ನ ಸಬ್ಸ್ಕ್ರೈಬರ್ ನಮ್ಮ ಮನೆಗೆ ಬಂದ್ರಲ್ಲ, ಅದೊಂಥರ ಖುಷಿ ಆಯಿತು. ಬಿಸ್ನೆಸ್ ಎಲ್ಲ ಸೆಕೆಂಡ್ರಿ ಅಲ್ವಾ. ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ನಾನು ಅವ್ರದ್ದು ಡೀಟೇಲ್ಸ್ ಎಲ್ಲ ಏನಿದೆ ಅವರೆಲ್ಲ ಇದು ಮೇಕಪ್ ಮಾಡ್ತಾರಲ್ಲ, ಸೊ ನಮಗೂ ಗೊತ್ತಿಲ್ಲ. ಅಂದರೆ ಅವ್ರದ್ದು ಪೇಜಸ್ಸು ಈ ಫೋಟೋಸ್ ಎಲ್ಲ ನೋಡಿದಾಗ ತುಂಬ ಚೆನ್ನಾಗಿದೆ ವರ್ಕು. ಸೊ ನಮ್ಗೆ ಎಕ್ಸ್ಪೀರಿಯನ್ಸ್ ಆದಾಗಲೇ ಯಾರದೇ ಆಗಲಿ ಒಬ್ಬರು ವರ್ಕ್ ಹೇಗಿದೆ ಅಂತ ಗೊತ್ತಾಗುತ್ತೆ. ಸೊ ನಾನು ಅವಾಗ ಅವ್ರದ್ದು ಡೀಟೇಲ್ಸ್ ಎಲ್ಲ ಕೊಡ್ತೀನಿ, ಚೆಕ್ ಮಾಡಿ. ಇನ್ನು ಇವತ್ತು ತಿಂಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಗೋರಿಕಾಯಿ ಇತ್ತು, ಅದರದ್ದು ಪಲ್ಯ ಮಾಡಿಬಿಟ್ಟು ಎಣ್ಗಾಯಿ ಮಾಡಿಬಿಟ್ಟು ಅದಕ್ಕೆ ಅಕ್ಕಿ ರೊಟ್ಟಿ, ಮಾಮೂಲಿ ಬಿಸಿ ನೀರಿಗೆ ಹಾಕ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ, ಆ ಥರ ಮಾಡೋಣ ಅಂತಲೇ ಅಂದ್ಕೊಂಡಿದ್ದು. ಅದಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಜೋಳ ರೊಟ್ಟಿನೂ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ಇಟ್ಟು ಖಾಲಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಸರಿ ಅಕ್ಕಿ ಹಿಟ್ಟಲ್ಲೇ ಮಾಡೋಣ, ಅದೇ ಟೈಪೇ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ಗೋರಿಕಾಯಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಕುದಿಸ್ಕೋಬೇಕು, ಒಂದು 80% ಅಷ್ಟು. ಆಮೇಲೆ ಒಗ್ಗರಣೆ ಹಾಕ್ತೀವಲ್ಲ, ಅಲ್ಲೊಂದು 20% ಬೆಂದೋಗ್ಬಿಡುತ್ತೆ. ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈಗಲೇ ಬೇಯಿಸ್ಕೊಂಡ್ಬಿಡ್ತೀನಿ. ಮತ್ತು ಉಪ್ಪು ಹಾಕೋ ಅವಶ್ಯಕತೆ ಏನಿರೋದಿಲ್ಲ. ತುಂಬ ಫೈಬರ್ ಕಂಟೆಂಟ್ ಇರುತ್ತೆ ಗೋರಿಕಾಯಲ್ಲಿ. ನಾವು ವಾರಕ್ಕೆ ಒಂದು ಸಲ ಆದರೂ ಗೋರಿಕಾಯಿ ಪಲ್ಯ ತಿಂತಾನೆ ಇರ್ತೀವಿ. ಇದರಲ್ಲಿ ಸಾಂಬಾರು ಕೂಡ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅದು ನಮ್ಮ ಮನೇಲಿ ತುಂಬ ಕಡಿಮೆ ಮಾಡೋದು. ನೆಕ್ಸ್ಟ್ ಅದರಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಾಂಬಾರನ್ನ. ತಾಗೋ ಹಂಗ ಕುಡಿಯೋದು ಹಾಲು. ಕುಡಿಯೋದು ಹಾಲು. ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೆ ಮೀಟಿಂಗ್ ಇದೆ. ಇವತ್ತು ಪ್ರಕುಲ್ ಸ್ಕೂಲಲ್ಲಿ. ಅಂದರೆ ಎಕ್ಸಾಮ್ ಮುಗೀತಲ್ಲ, ಎಕ್ಸಾಮ್ ಆದಮೇಲೆ ವೆಕೇಷನ್ ಬಂತು. ಸೊ ವೆಕೇಷನ್ ಆದಮೇಲೆ ಮೀಟಿಂಗ್ ಇರುತ್ತೆ ಪ್ರತಿ ಸಲ. ಸೊ ಇವತ್ತು ಮೀಟಿಂಗ್ ಮುಗಿಸ್ಕೊಂಡು ಆಫೀಸ್ಗೆ ಹೋಗಬೇಕು. ಸೊ ಇಲ್ಲಿ ಬೆಳಗ್ಗೆ ತಿಂಡಿಗೆ ಅಕ್ಕಿ ರೊಟ್ಟಿ, ಅಂದರೆ ಈರುಳ್ಳಿ ಎಲ್ಲ ಹಾಕಿ ಮಾಡೋದಲ್ಲ, ಅಕ್ಕಿ ಹಿಟ್ಟನ್ನ ಬಿಸಿ ನೀರಿಗೆ ಹಾಕಿಬಿಟ್ಟು ಜೋಳದ ರೊಟ್ಟಿ ಮಾಡ್ತೀವಲ್ಲ, ಅದೇ ರೀತಿ ಅಕ್ಕಿ ರೊಟ್ಟಿ ಮಾಡ್ತಿರೋದು. ಆ್ಯಂಡ್ ಇದಕ್ಕೆ ಗೋರಿಕಾಯಿದು ಇಲ್ಲಿ ಬಾಯ್ಲ್ ಮಾಡ್ತಾಯಿದ್ದೀನಿ. ಒಂದು ಕಡೆ ಇಲ್ಲಿ ಎಣ್ಗಾಯಿಗೆ ಕಡಲೆ ಬೀಜ ಎಲ್ಲ ಹುರ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ಇದನ್ನು ಮಾಡಿಬಿಟ್ಟು ಹೊರಡಬೇಕು. ಸಂಜೆ ಒಂದು ಸ್ವಲ್ಪ ಆಚೆಗೆ ಹೋಗೋದಿದೆ, ಟೈಮ್ ಇಲ್ಲ ಇನ್ನು. ಫಂಕ್ಷನ್ಗೆಲ್ಲ ಒಂದೊಂದೇ ಇದನ್ನು ಮಾಡ್ಕೋಬೇಕು. ಹಾಗೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಸುಮಾರು ಜನ ಹೇಳಿದ್ದೀರಾ, ಅಕ್ಕ ನಾವು ಬರ್ತೀವಿ, ಅಡ್ರೆಸ್ ಹೇಳಿ ಅಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಬೇಗ ನಿಮ್ಗೆ ರೆಸ್ಪಾನ್ಸ್ ಬರುತ್ತೆ ನಿಮ್ಮಿಂದ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇನ್ನು ಕೆಲವರು ನಮಗೆ ಬರೋಕ್ಕಾಗ್ತಿಲ್ಲ ಅಕ್ಕ, ನಾವು ಇಲ್ಲಿಂದಾನೇ ಬ್ಲೆಸ್ ಮಾಡ್ತೀವಿ ಅಂತಲೂ ಹೇಳಿದ್ರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲದಕ್ಕೂ ಖುಷಿನೇ, ಬಟ್ ನಿಮ್ಮ ಸಪೋರ್ಟು, ನಿಮ್ಮ ಬ್ಲೆಸ್ಸಿಂಗ್ಸ್ ಇದ್ದರೆ ಅಷ್ಟೇ ಸಾಕು. ಸೊ ಇನ್ನೂ ಯಾರೆಲ್ಲ ಫಂಕ್ಷನ್ಗೆ ಬರಬೇಕು, ನನ್ನನ್ನು ಮೀಟ್ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಓಕೆನಾ? ನಾನು ಅಡ್ರೆಸ್ ಹೇಳ್ತೀನಿ, ಫಂಕ್ಷನ್ದು ಡೇಟು ಅಡ್ರೆಸ್ ಎಲ್ಲ ಹೇಳ್ತೀನಿ, ನೀವು ಬರ್ಬೋದು. ನೆನ್ನೆ ನನ್ನ ಸಬ್ಸ್ಕ್ರೈಬರೇ ಒಬ್ಬರು ಬಂದಿದ್ದರು, ಸಂಗೀತ ಅಂತ. ಅವ್ರಿಗೆ ಕನ್ಫರ್ಮ್ ಇದು ಫಿಕ್ಸ್ ಮಾಡಿ ಕೊಟ್ರಿ, ಮೇಕಪ್ಪು ಇದೆಲ್ಲನೂ, ಸ್ಯಾರಿ ಡ್ರಾಪಿಂಗ್. ಸೊ ಅವ್ರದ್ದು ನಾನು ಡೀಟೇಲ್ಸ್ ಎಲ್ಲ ನಾನು
ಅವ್ರು ಮೇಕಪ್ ಮಾಡ್ತಾರಲ್ಲ ಅವತ್ತು ನಾನು ಬೇಕಿದ್ರೆ ಇನ್ಸ್ಟಾಗ್ರಾಮ್ ಐ ಡಿ ಎಲ್ಲ ಅವಾಗ ನಾನು ಕೊಡ್ತೀನಿ. ಸೊ ಅವಶ್ಯಕತೆ ಇರೋರು, ತುಮಕೂರಲ್ಲಿರೋರು, ಅರೌಂಡು ಬೆಂಗಳೂರು ಎಲ್ಲೇ ಇದ್ರೂ ಬರ್ತಾರೆ ಅವ್ರು. ತುಮಕೂರು ಅಂತಲೇ ಅಲ್ಲ, ಎಲ್ಲಿ ಕರೆದ್ರೂ ಬಂದು ಮಾಡ್ತಾರೆ ಅವರು. ಹಾಗಾಗಿ ನಾನು ಫಂಕ್ಷನ್ ವಿಡಿಯೋದಲ್ಲಿ ಅವ್ರದ್ದು ಟ್ಯಾಗ್ ಮಾಡಿರ್ತೀನಿ, ಅವ್ರದ್ದು ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ. ಇನ್ನು ಎಣ್ಗಾಯಿ ಯಾರಿಗೆ ತಾನೇ ಇಷ್ಟ ಆಗಲ್ಲ, ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಬಟ್ ಎಷ್ಟು ಕಡಿಮೆ ತಿಂದರೆ ಅಷ್ಟು ಒಳ್ಳೇದು, ಏನಕ್ಕಂದರೆ ಹೀಟು ಉಷ್ಣ ಜಾಸ್ತಿ, ಹಂಗಾಗಿ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿರ್ತೀವಿ. ತಿಂಗಳಿಗೊಂದು 2 ಸಲ ಈ ಥರ ಎಣ್ಗಾಯಿ ಮಾಡ್ತಾಯಿರ್ತೀವಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನಕ್ಕೆ. ಬಟ್ ಮಸಾಲೆ ಅಲ್ವಾ, ಮತ್ತು ಸ್ವಲ್ಪ ಉಷ್ಣ ಬದನೆಕಾಯಿ, ಹಂಗಾಗಿ ಒಂದು ತಿನ್ನಬೇಕು ಅಂತ ಅನ್ಸಿದ್ರೂ ಲಿಮಿಟಲ್ಲೇ ತಿಂತೀವಿ ನಾವು ಕೂಡ. ಈ ಥರ ರೊಟ್ಟಿಗಳಿಗೆ ಮಾಡೋದು, ಚಪಾತಿ, ರೊಟ್ಟಿ, ಜೋಳದ ರೊಟ್ಟಿಗೆ ತುಂಬ ಮಾಡ್ತಿರ್ತೀವಿ ಕಾಂಬಿನೇಷನ್ ಈ ಥರ. ಇನ್ನು ಈಗ ಲಾನಲ್ಲಂತೂ ತುಂಬ ಚೆನ್ನಾಗಿ ಗ್ರೀನರಿ ಥರ ಅನಿಸುತ್ತೆ. ಒಂದು 3 ದಿನದಿಂದ ಸಿಕ್ಕಾಪಟ್ಟೆ ಮಳೆ ತುಮಕೂರಲ್ಲಿ. ಹೆಂಗೆ ಅಂದರೆ ರಾತ್ರಿ ಶುರುವಾಗ್ಬಿಟ್ರೆ ಬೆಳಗ್ಗೆವರೆಗೂ ಒಂದು 3-4 ದಿನ ಹಂಗೆ ಕಂಟಿನ್ಯೂಸ್ ಆಗಿ ಬಂತು. ಸಕ್ಕದಾಗಿದೆ. ಆ ಮಳೆಗೆ ಇನ್ನೂ ತುಂಬ ಗ್ರೀನರಿಯಾಗಾಯಿತು. ಅದು ನೋಡೋದಕ್ಕೆ ಒಂಥರ ಚಂದ ಅಲ್ವಾ, ಎಷ್ಟು ನೋಡಿದ್ರೂ ಸಾಲಲ್ಲ ಅನಿಸುತ್ತೆ. ಸೊ ಫ್ರೆಂಡ್ಸ್, ಈಗ ಮೀಟಿಂಗ್ ಹೊರಟಿದ್ದೀವಿ. ಎಷ್ಟು ಗಂಟೆಗೆ? 10:30ಇಂದ. ಏನೋ ಆಡಿಟೋರಿಯಮಲ್ಲೂ ರಶಿಕಾ ಡಿಸ್ಟರ್ಬ್ ಮಾಡಬಾರ್ದು. ಸೊ ಆಡಿಟೋರಿಯಮಲ್ಲೂ ಮೀಟಿಂಗ್ ಇರುತ್ತೆ. ಸೊ ಅದಾದಮೇಲೆ ಮಾರ್ಕ್ಸು ಹೆಂಗೋ ಗೊತ್ತಿಲ್ಲ, ಮಾರ್ಕ್ಸು ಕೊಡ್ತಾರೆ ಅನ್ಸುತ್ತಲ್ವಾ. ಸೊ ಆಡಿಟೋರಿಯಮಲ್ಲಿ 1 ಅವರ್ ಮೀಟಿಂಗ್ ಇರುತ್ತೆ. ಅಂದರೆ ಗ್ರೂಪ್ ಮೀಟಿಂಗ್ ಥರ ಮಾಡ್ತಿದ್ದಾರೆ. ಲಾಸ್ಟ್ ಇಯರಿಂದ ಹಿಂಗೆ ಮಾಡ್ತಿದ್ದಾರೆ ಅವರು. ತಿಂಡಿ ತಿನ್ನಬೇಕು. ಸೊ ತಿಂದು ಹೊರಡಬೇಕು ಆಫೀಸ್ಗೆ. ನಾನು ಆದಷ್ಟು ಬೇಗ ಹೋಗಿ ಬರಬೇಕು. ನಾನು ವಿತಿನ್ 12 ಒಳಗೆ ಬಂದರೆ ನಾನು ಆಫೀಸ್ಗೆ ಇಲ್ಲಾಂದರೆ ಲೇಟಾಗಿ ಹೋಗುತ್ತೆ. ಹಂಗಾಗಿ ಇನ್ನೂ 9:30, 10ಗೆ ಬಿಟ್ಟರು 10:30ಗೆಲ್ಲ ಹೋಗ್ಬಿಡ್ಬೋದು. ಸೊ ಇದು ನೋಡಿದ್ದೀರ ಔಟ್ಫಿಟ್, ಜಿಯೋದಲ್ಲಿ ತೊಗೊಂಡಿರೋದು ಸಿಗುತ್ತೆ ಲಿಂಕು, ತುಂಬ ಹಳೇದು. ಸೊ ಹೇರ್ ಸ್ಟೈಲ್ ಈ ಥರ ಮಾಡ್ಕೊಂಡಿದ್ದೀನಿ. ಅಪ್ರೂಪಕ್ಕೆ ಹಿಂಗೆ ಮಾಡ್ಕೊತೀನಿ, ಯಾಕಂದರೆ ದಿನ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತೀನಲ್ಲ, ಹಂಗಾಗಿ ಇವನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಬೇಜಾರಾಗುತ್ತೆ. ಹೆಲ್ಮೆಟ್ ಹಾಕಿದ್ರೆ ಎಲ್ಲ ಹೊರಟೋಗುತ್ತೆ. ಹಾಗಾಗಿ ಇವತ್ತು ಕಾರಲ್ಲಿ ಹೋಗ್ತೀನಲ್ಲ, ಹಂಗಾಗಿ ಹಾಕ್ಕೊಂಡೆ ಇದೇ ಥರ ಹೇರ್ ಸ್ಟೈಲು. ಚೆನ್ನಾಗಿದೆಯಾ ಈ ಥರ ಹೇರ್ ಸ್ಟೈಲ್? ಚೆನ್ನಾಗಿ ಕಾಣಿಸುತ್ತೆ ಅಂತ ಕಮೆಂಟ್ ಮಾಡಿ. ಇನ್ನು ಹೊರಟ್ವಿ. ನಾನು ಪ್ರತಿ ಸಲ ಕಾರ್ ಡ್ರೈವಿಂಗ್ನ ತುಂಬ ಎಂಜಾಯ್ ಮಾಡ್ತೀನಿ. ಅದರಲ್ಲಿ ನನ್ನ ಮಗನ ಸ್ಕೂಲಿಗೆ ಸ್ವಲ್ಪ ಜಾಸ್ತಿ ದೂರ ಅಲ್ವಾ, ನನ್ನ ಮಗನ ಸ್ಕೂಲ್ ಸ್ವಲ್ಪ ಫಾರೆಸ್ಟಲ್ಲಿ ಇದ್ದಂಗೆ ಇರುತ್ತೆ, ಫುಲ್ಲು ಗ್ರೀನರಿ. ಎಂಜಾಯ್ ಮಾಡ್ತೀನಿ ಅವ್ನು ಕ್ಯಾಂಪಸ್ಗೆ ಹೋಗೋದಕ್ಕೆ. ಅವ್ನು ಕ್ಯಾಂಪಸ್ ನೋಡೋದಕ್ಕೆ ಒಂಥರ ನನಗೆ ಹೆಮ್ಮೆ ಅಂತ ಅನಿಸುತ್ತೆ. ಇಷ್ಟು ದೊಡ್ಡ ಸ್ಕೂಲಲ್ಲಿ ನಾನು ಓದಿಸ್ತಿದ್ದೀನಲ್ವ ಅನ್ನೋದೊಂದು ಹೆಮ್ಮೆ ಅಂತ ಅನಿಸುತ್ತೆ. ಅದು ಗೊತ್ತಿಲ್ಲ, ಅದು ಎಕ್ಸ್ಪೀರಿಯನ್ಸ್. ಈ ಥರ ನಾವೆಲ್ಲ ಕಷ್ಟಪಟ್ಕೊಂಡು ಮಾಡ್ತಿರ್ತೀವಲ್ಲ, ಅವ್ರಿಗೆ ಗೊತ್ತಾಗೋದು ಆ ಫೀಲ್ ಹೆಂಗಿರುತ್ತೆ ಅಂದ್ಬಿಟ್ಟು. ಆ್ಯಂಡ್ ನಂಗೆ ಡ್ರೈವಿಂಗು ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. 2 ವೀಲರು ಇಷ್ಟ. 2 ವೀಲರ್ ತುಂಬ ಟ್ರಾಫಿಕ್ ಇದ್ದಾಗ, 4 ವೀಲರ್ ತುಂಬ ಇರಿಟೇಟ್ ಅಂತ ಅನಿಸುತ್ತೆ. ಬಟ್ 2 ವೀಲರ್ ಟ್ರಾಫಿಕಲ್ಲಿ ಇಷ್ಟ ಆಗುತ್ತೆ. 4 ವೀಲರ್ ನನಗೆ ಈ ಥರ ಲಾಂಗ್ ಡ್ರೈವ್ಗೆ ಸಖತ್ ಇಷ್ಟ ಆಗುತ್ತೆ. ಎಷ್ಟೊತ್ತು ಬೇಕಾದರೂ ಓಡಿಸ್ತೀನಿ ನಾನು, ಸಖತ್ ಇಷ್ಟ. ಒಂದು ಮ್ಯೂಸಿಕ್ ಒಂದು ಇದ್ಬಿಟ್ರೆ ಸಾಕು, ಆರಾಮಾಗಿ ಎಷ್ಟು ದೂರ ಬೇಕಾದರೂ ನಾನು ಕಾರ್ ಡ್ರೈವಿಂಗ್ ಮಾಡಿಬಿಡ್ತೀನಿ. ತುಂಬಾ ಇಷ್ಟ ಆಗುತ್ತೆ. ಸೊ ಮೊದಲಿಲ್ಲೆಲ್ಲ ಸ್ವಲ್ಪ ರೋಡ್ ಸರಿ ಇರಲಿಲ್ಲ, ಈಗೆಲ್ಲ CC ರೋಡೆಲ್ಲ ಹಾಕಿದ್ದಾರೆ. ಈಗ ತುಂಬ ಚೆನ್ನಾಗಿ ಆರಾಮಾಗಿ ಹೋಗ್ಬೋದು. ಮೊದಲೆಲ್ಲ ಸಿಕ್ಕಾಪಟ್ಟೆ ಇಲ್ಲೇ ಲೇಟಾಗಿ ಹೋಗ್ಬಿಡೋದು. ಟಾರ್ ರೋಡ್ ಇತ್ತು, ಟಾರ್ ರೋಡ್ ಎಲ್ಲ ಅರ್ಧ ಬರ್ಧ ಹಿಂಗೆಲ್ಲ ಕಿತ್ಕೊಂಡು ಹೊರಟೋಗಿತ್ತು. ಈಗ ಅದನ್ನೆಲ್ಲ ತೆಗೆದು CC ರೋಡ್ ಹಾಕಿದ್ದಾರೆ. ಈಗ ಒಂದು ಸ್ವಲ್ಪ ಹೈವೇಯಿಂದ ಸ್ಕೂಲಿಗೆವರೆಗೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ರೋಡು. ನೈಸಾಗಿ ಆರಾಮಾಗಿ ನೆಮ್ಮದಿಯಿಂದ ಹೋಗ್ಬೋದು. ಫಸ್ಟು ಸ್ವಲ್ಪ ಕಷ್ಟ ಆಗ್ತಿತ್ತು ಹೋಗೋವಾಗ, ಹಂಗಿತ್ತು ರೋಡು. ನೀವು ನೋಡೇ ಇರ್ತೀರ, ಗೊತ್ತಿರತ್ತೆ. ಪ್ರುಡೆನ್ಸ್ ಸ್ಕೂಲಲ್ಲಿ ಯಾರ್ಯಾರು ಓದ್ತಿರ್ತೀರ ನನ್ನ ವ್ಲಾಗ್ಸ್ ಎಲ್ಲ ನೋಡೋರಿಗೆ. ಫೈನಲಿ ಬಂದ್ವಿ. ನನ್ನ ಮಗನ ಸ್ಕೂಲಿಗೆ ನೋಡೋದೇ ಒಂಥರ ಖುಷಿ, ಬರೋದಕ್ಕೆ ಒಂಥರ ಖುಷಿ. ಗೊತ್ತಿಲ್ಲ, ಸಮ್ ಕನೆಕ್ಷನ್ ಅಂತ ಅನಿಸುತ್ತೆ. ಇನ್ನು ಮೊದಲಿಂದನೂ ಪ್ರಕುಲ್ ಇಲ್ಲೇ ಓದ್ತಿರೋದು, ಅವನು ನರ್ಸರಿಯಿಂದನೂ ಇಲ್ಲೇ ಓದ್ತಿರೋದು. ಸೊ ಆಲ್ಮೋಸ್ಟ್ ಒಂದು 6 ಇಯರ್ಸಾ, 6 ಇಯರ್ಸ್ಗಿಂತ ಜಾಸ್ತಿನೇ ಆಗಿದೆ. 3 + 4 7 ಇಯರ್ಸ್ ಆಗಿದೆ. దాంట్లో దూరం రాలే శ్రీ, దూరం రా, బాగుంటుంది. పార్క్ రెడ్ నుంచి రా, దూరుకొని రా. సన్ బిల్లోలు కదా ఉండేది, అట్లే మరి దూరಲ್ಲ.
ಆ್ಯಂಡ್ ಈ ಹಿಂದೆ ಒಂದು ಈ ಥರದ್ದು ಆಡಿಟೋರಿಯಮಲ್ಲಿ PTM ಮಾಡ್ತಿದ್ರು. ಅವಾಗ ನಾನು ಹೋಗೋಕ್ಕಾಗಿರಲಿಲ್ಲ. ನಾನು ಲಾಸ್ಟ್ ಕಂಪ್ನೀಲಿದ್ದೆ. ಆಗ ತಂಗಿ ಮತ್ತು ಅವ್ರ ಹಸ್ಬೆಂಡ್ ಹೋಗಿದ್ರು ಪ್ರಕುಲ್ ಜೊತೆಗೆ. ಸೊ ನನಗಿದೊಂಥರ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಡಿಟೋರಿಯಮಲ್ಲಿ. ನಮ್ಮದೇನೇ ಒಂದು ಕ್ವೆಶನ್ಸ್ ಇದ್ದರೂ ರೈಸ್ ಮಾಡ್ಬೋದು, ಕನ್ಸರ್ನ್ಸ್ ಇದ್ದರೂ ರೈಸ್ ಮಾಡ್ಬೋದು, ಸಜೆಷನ್ಸ್ ಇದ್ದರೆ ಅದನ್ನು ಕೂಡ ಸಜೆಸ್ಟ್ ಮಾಡ್ಬೋದು. ಹೋಗಿದ್ವಿ 10:30 ಶಾರ್ಪ್ ಅಂದರು. ಸೊ ಒಂದು 10 ನಿಮಿಷ ಹೆಚ್ಚು ಕಡಿಮೆ ಆಗುತ್ತೆ. 10:30 to 11:30 ಇಲ್ಲಿದ್ದು, ಇನ್ನು ಅದಾದಮೇಲೆ ಮಾರ್ಕ್ಸ್ ನೋಡೋದಕ್ಕೆ ಕ್ಲಾಸ್ ರೂಮ್ಗೆ ಹೋಗಬೇಕು. ಇನ್ನು ಇಲ್ಲಿ ಸ್ಟಾರ್ಟ್ ಆಗ್ತಿದೆ. ಸೊ ಒಂದು ಆಲ್ಮೋಸ್ಟ್ ಆಡಿಟೋರಿಯಂ ಫುಲ್ ಏನು ಬಂದಿರಲಿಲ್ಲ. ಅಂದರೆ ಈ ಕ್ಲಾಸ್ ವೈಸ್ ಇದನ್ನು ಮಾಡ್ತಾರೆ. 3rd 4th ಒಂದು ಸಲ, 5th 6th ಒಂದು ಸಲ, ಈ ಥರ 1 ಅವರ್ಗೆ ಈ ಥರ ಮಾಡ್ತಾರೆ. ಆಗ ಜಾಸ್ತಿ ಮೆಸ್ಸಿ ಅನ್ಸಲ್ಲ, ಕ್ರೌಡ್ ಅಂತ ಅನ್ಸಲ್ಲ. ಇನ್ನು ಪ್ರತಿ ಸಲ ಹೋದಾಗಲೂ ಟೀ ಕುಡ್ಕೊಂಬಂದ್ಬಿಡ್ತೀನಿ ನಾನು. ಸೊ ಫ್ರೆಂಡ್ಸ್, ಈಗ ಡಿಶ್ ವಾಷರು ಅವತ್ತು ನೋಡ್ಕೊಂಡು ಬಂದಿದ್ವಲ್ಲ, ಫೈನಲೈಸ್ ಮಾಡಿಬಿಟ್ಟು ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಆ ಕಂಪ್ನಿ ಹೆಸರು ನನಗೂ ಮರ್ತೋಗಿದೆ. ಸೊ ಅಲ್ಲೇ ಹೋಗ್ಬಿಟ್ಟು ನೋಡಬೇಕು. ಸೊ ಇವಾಗ ಈ ಥರ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಮಧ್ಯದಲ್ಲಿ ಕ್ರಾಪ್ ತೆಗೆದ್ಬಿಟ್ಟು ಸೊ ಅಲ್ಲಿ ಇಲ್ಲಿ ಟ್ವಿಸ್ಟ್ ಮಾಡಿ ಹಾಕ್ಕೊಂಡಿದ್ದೆ. ಸೊ ಈ ಥರ ಇವಾಗ ಸೈಡಿಗೆ ಹಾಕ್ಬಿಟ್ಟು ಈ ಥರ ಹಾಕ್ಕೊಂಡಿದ್ದೀನಿ. ಎರಡರಲ್ಲಿ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಹೇರ್ ಸ್ಟೈಲ್ಸ್ ಈ ಥರ ಮಾಡ್ಕೊಳ್ಳೋದು ತುಂಬ ಕಡಿಮೆ. ಈ ಅರ್ಜೆನ್ಸಿ ಇದರಲ್ಲಿ ಟೈಮ್ ಇಲ್ದಲ್ಲೇ ಇರೋದು. ಎಸ್ಪೆಷಲಿ ಮಾಮ್ಸಿಗೆ ಯಾವೊಂದು ಹೇರ್ ಸ್ಟೈಲ್ ಮಾಡ್ಕೊಳ್ಳೋಕ್ಕೂ ಟೈಮ್ ಇರೋಲ್ಲ. ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಹೋಗ್ತೀವಿ, ಒಂದು ನಾಟ್ ಹಾಕ್ಕೊಂಡು ಹೋಗ್ತೀವಿ, ಒಂದು ಜಡೆ ಹಾಕ್ಕೊಂಡು ಹೋಗ್ತೀವಿ, ಇಲ್ಲ ಒಂದು ಕ್ಲಿಪ್ ಹಾಕ್ಕೊಂಡು ಹೋಗ್ಬಿಡ್ತೀವಿ. ಅಷ್ಟು ನಮಗೆ ಫ್ರೀನೇ ಇರೋಲ್ಲ ಆ್ಯಕ್ಚುಲಿ. ಸೊ ಹಂಗಾಗಿ ನನಗೆ ಅಂತ ಸ್ವಲ್ಪ ಟೈಮ್ ಕೊಟ್ಕೊಂಡು ಇದನ್ನೆಲ್ಲ ಮಾಡ್ಕೋತಾ ಇದ್ದೀನಿ. ಸೊ ಗೊತ್ತಿಲ್ಲ ಡಿಶ್ ವಾಷರ್ ಯಾವ ತೊಗೋತೀವಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅದು ತೊಗೊಂಡ್ಮೇಲೆ ಕಂಪ್ಲೀಟಾಗಿ ಅದು ಹೇಗೆ ವರ್ಕ್ ಆಗುತ್ತೆ, ಯೂಸ್ ಇದೆ ಅಂತ ಕೆಲವರು ಹೇಳ್ತಾರೆ, ಅದಕ್ಕೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ನಾನು ಹಾನೆಸ್ಟ್ ರಿವ್ಯೂ ಕೊಡ್ತೀನಿ. ಅದನ್ನೆಲ್ಲ ಯೂಸ್ ಮಾಡಿ ಒಂದು ಸ್ವಲ್ಪ ದಿನ ಆದಮೇಲೆ ಏನು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತೀನಿ. ಬಟ್ ನಮ್ಮ ಮನೇಲಿ ತುಂಬ ಪಾತ್ರೆ ಬೀಳುತ್ತೆ. ಗಂಟೆಗಟ್ಟಲೆ ನಿಂತ್ಕೊಂಡು ತೊಳಿತಾನೇ ಇರಬೇಕು, ಜನ ಜಾಸ್ತಿ ಇರೋದ್ರಿಂದ. ಹಂಗಾಗಿ ಸರಿ ಅದೊಂದು ತೊಗೊಳ್ಳೋಣ ಅಂತಲೇ ಡಿಸೈಡ್ ಮಾಡಿದ್ದು. ಇನ್ನೂ ಫಂಕ್ಷನ್ಗೆ ಬಳೆ ತೊಗೊಂಡಿಲ್ಲ, ಮೆಹಂದಿ ಅವರದ್ದು ಮಾತಾಡಬೇಕು, ಸ್ವಲ್ಪ ಕಾಸ್ಟ್ಯೂಮ್ಸ್ ಎಲ್ಲ ತೊಗೋಬೇಕು. ಇಷ್ಟೆಲ್ಲ ಇದೆ ಕೆಲಸ. ಅವೆಲ್ಲ ಪುಟ್ ಕೆಲಸ ಅಂತ ಪೆಂಡಿಂಗಲ್ಲಿ ಹಂಗೆ ಹೋಲ್ಡಲ್ಲಿ ಇಟ್ಟಿದ್ದೀವಿ. ಸೊ ಈಗ ಹೋಗೋಣ ಬನ್ನಿ, ನೀವು ನಮ್ಮ ಜೊತೆಗೆ ಬನ್ನಿ. ಮೊದಲು ನಾವು ಮಂಡಿಪೇಟೆಗೆ ಹೋದ್ವಿ. ಮಂಡಿಪೇಟೆಗೆ ಹೋಗಿದ್ದೇನಕ್ಕೆ ಅಂದರೆ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ. ಅದು ಒಂಥರ ಈಗ ಕಂಪಲ್ಸರಿ ಥರ ಆಗಿಬಿಟ್ಟಿದೆ. ನಮಗೂ ಒಂಥರ ಖುಷಿ ಅನಿಸುತ್ತೆ, ಬಂದವ್ರನ್ನ ಬರೀ ಕೈಯಲ್ಲಿ ಕಳಿಸೋದು ಇಷ್ಟ ಆಗಲ್ಲ. ಹಂಗಾಗಿ ರಿಟರ್ನ್ ಗಿಫ್ಟು ಏನೂ ಐಡಿಯಾ ಇಲ್ಲ ಇಂಥದ್ದೇ ತೊಗೋಬೇಕು ಅಂತ. ಬಟ್ ಸ್ಟೀಲಲ್ಲಿ ಏನಾದರೂ ತೊಗೋಬೇಕು ಅಂತಲೇ ಅಂದ್ಕೊಂಡಿದ್ದು. ಸೊ ಹಂಗಾಗಿ ಮಂಡಿಪೇಟೆಯಲ್ಲಿ ಹೋಲ್ಸೇಲ್ ಅಂಗಡಿಗಳು ತುಂಬ ಇದ್ದಾವೆ. ಇದ್ರ ಜೊತೆಗೆ ಹೋದ್ವಿ. ಒಂದು ಇದಕ್ಕೆ ಹೋದರೆ ಸುಮಾರಾಗಿ ಏನೇನೋ ತೊಗೊಂಡು ಬಂದ್ವಿ. ಅದನ್ನೆಲ್ಲ ಹೇಳ್ತೀನಿ ಡೀಟೇಲ್ಸು. ಇನ್ನು ನಾವು ಇಲ್ಲೇ ವಿಜಯ ಜ್ಯುವೆಲ್ಲರ್ಸ್ ಅಂತ ಏನಿದೆ, ಇಲ್ಲೇ ನಾವು ಜಾಸ್ತಿ ಅಂದರೆ ಇಲ್ಲೇ ಗೋಲ್ಡ್ ತರೋದು. ನಮಗೆ ನಾವು ಚಿಕ್ಕ ವಯಸ್ಸಿಂದಲೂ ನಮ್ಮ ಅಪ್ಪ ಇಲ್ಲೇ ತೊಗೊಳೋದು. ತುಂಬ ಪರಿಚಯ ನಮಗೆ. ಈಗಲೂ ಸುಮಾರು ಒಂದು 30 ವರ್ಷದಿಂದ ಪರಿಚಯ ನಮಗೆ. ಏನೇ ಒಂದು ಗೋಲ್ಡ್ ಬೇಕಂದ್ರೂ ಇಲ್ಲೇ ಬರ್ತೀವಿ. ಡಿಸೈನ್ಸ್ ಎಲ್ಲ ಚೆನ್ನಾಗಿರುತ್ತೆ, ಕಲೆಕ್ಷನ್ಸು. ಅದ್ರ ಮುಂದೆ ನಡ್ಕೊಂಡು ಹೋಗ್ತಿದ್ದಲ್ಲ, ಹಂಗೆ ತೋರಿಸೋಣ ಅಂತ ಅಂದ್ಕೊಂಡೆ. ಇಲ್ಲೇ ಅದಾವುದು ಹೊಸದಾಗೆಲ್ಲ ದೊಡ್ಡ ಅಂಗಡಿಗಳಾಗ್ಬಿಟ್ಟಿದೆ. ಮಂಡಿಪೇಟೆಗೆ ಬಂದರೆ ಜ್ಯುವೆಲ್ಲರ್ಸ್ದೇ ಅಂಗಡಿ ಜಾಸ್ತಿ. ಹೋಲ್ಸೇಲ್ ಅಂಗಡಿಗಳು ಮತ್ತು ಜ್ಯುವೆಲ್ಲರ್ಸ್ ಅಂಗಡಿಗಳು ಮತ್ತು ಪಾತ್ರೆ ಅಂಗಡಿಗಳು ಇವಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಇನ್ನು ರಿಟರ್ನ್ ಗಿಫ್ಟ್ ಎಲ್ಲ ತೊಗೊಂಡ್ವಿ. ಇನ್ನು ನಾನೊಂದು ಸ್ವಲ್ಪ ಇವನ್ನೆಲ್ಲ ನೋಡ್ತಾ ಇದ್ದೆ. ಹೆಣ್ಮಕ್ಳಿಗೆ ಸ್ಟೀಲ್ ಪಾತ್ರೆಗಳು ಏನಾದರೂ ಅಂದರೆ ಸಖತ್ ಇಷ್ಟ ಆಗುತ್ತೆ. ನಾನು ಬಾಕ್ಸಸ್ ತೊಗೊಂಡ್ರೋಣ ಅಂತ ಅನ್ಕೋತಾ ಇದ್ದೆ. ನೆಕ್ಸ್ಟ್ ಯಾವಾಗಾದರೂ ಬಂದು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಮಕ್ಕಳಿಗೆ ಈ ಕ್ಯಾರಿಯರ್ ಥರ ಬರುತ್ತಲ್ಲ, ಅದು ಬೆಸ್ಟ್ ಅಂತ ಅನಿಸ್ತು. ಎಲ್ಲ ಒಂದೇದ್ರಲ್ಲೇ ಪ್ಯಾಕ್ ಮಾಡ್ಬೋದು, ನೋಡೋಕ್ಕೂ ಚೆನ್ನಾಗಿರುತ್ತೆ. ಇದಾದರೆ ಒಂದೊಂದೇ ಬಾಕ್ಸ್ ಕಟ್ಟಬೇಕು ಅಂದ್ಕೊಂಡು ನೋಡ್ತಾ ಇದ್ದೆ. ನೆಕ್ಸ್ಟ್ ಯಾವಾಗಾದರೂ ಬರೋಣ ಅಂದ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ, ಎಲ್ಲನೂ ಡಿಸೈನ್ಸ್ ಇರುತ್ತಲ್ಲ. ಇನ್ನು ಪ್ಯಾಕಿಂಗ್ ಮಾಡೋಕ್ಕೆ ಕವರ್ಸ್ ಬೇಕಿತ್ತಲ್ಲ ರಿಟರ್ನ್ ಗಿಫ್ಟ್ಗೆ, ಅದನ್ನು ಇಲ್ಲೇ ಬಂದ್ವಿ. ಎಲ್ಲ ಇಲ್ಲೇ ಸಿಕ್ಬಿಡುತ್ತೆ ಹೋಲ್ಸೇಲಲ್ಲೇ. ಇನ್ನು ಸ್ವಲ್ಪ ಲೇಟ್ ಆಗಿತ್ತು. ಇನ್ನು ಹೊರಗಡೆ ಊಟ ಮಾಡಿಕೊಂಡು ಮನೆಗೆ ಹೋದ್ವಿ. ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಡೇ ಇವತ್ತು ಕೂಡ ಸಿಕ್ಕಾಪಟ್ಟೆ ಕೆಲಸ ಇದೆ. ಇವತ್ತು ಆಚೆ ಹೋಗೋದಿದೆ. ಇನ್ನೂ ನಾವು ಫ್ಯಾನ್ಸಿ ಐಟಮ್ಸ್ ಏನಿದೆ ಕಾಸ್ಮೆಟಿಕ್ಸ್ದು ಏನೂ ಪರ್ಚೇಸ್ ಮಾಡಿಲ್ಲ, ಅದನ್ನೆಲ್ಲ ತರೋದಕ್ಕೆ ಹೋಗಬೇಕು. ಸೊ ಅದಕ್ಕೂ ಮುಂಚೆ ತಿಂಡಿ ಸಾಂಬಾರೆಲ್ಲ ಮಾಡಿಬಿಟ್ಟು ಹೋದರೆ
ಅದೊಂದು ಟೆನ್ಷನ್ ಇರಲ್ಲ, ಒಂದು ಅರ್ಧ ಟೆನ್ಷನ್ ಇರಲ್ಲ. ಮತ್ತು ನಾವು ಆಚೆ ಹೋಗಬೇಕು, ಆಚೆ ತಿನ್ನಬೇಕು ಅನ್ನೋದೇನೂ ನೆಸೆಸಿಟಿ ಇರಲ್ಲ. ಹಾಗಾಗಿ ಮೊದಲು ತಿಂಡಿ ಟೊಮೆಟೊ ಬಾತ್ ಮಾಡಿಬಿಡೋಣ, ಬೇಗ ಆಗೋಗುತ್ತೆ ಅಂತ ಅಂದ್ಕೊಂಡೆ. ಇವತ್ತಿನೇನು ನಾನ್ ವೆಜ್ ಎಲ್ಲ ಏನೂ ಮಾಡಲಿಲ್ಲ. ಟೊಮೆಟೊ ಬಾತ್ ಮಾಡಿಬಿಟ್ಟು ಇನ್ನೂ ಚಿಗುರ್ಕೊಳ್ಳುತ್ತೆ, ಚೆನ್ನಾಗಿ ಬರುತ್ತೆ, ಇನ್ನೂ ದೊಡ್ಡದಾಗತ್ತೆ ಅಂದ್ಬಿಟ್ಟು ಆಗಾಗ ಈ ಥರ ಕಟ್ ಮಾಡಿದ್ರೆ ಜಾಸ್ತಿ ಬೇಗ ಗ್ರೋತ್ ಆಗುತ್ತೆ. ಎಕ್ಸ್ಟ್ರಾ ಬೆಳೆದಿರುತ್ತಲ್ಲ ಗಿಡಗಳು, ಗ್ರೀನರಿ ಆಗಿರುತ್ತೆ ನೋಡೋದಕ್ಕೆ. ಸ್ವಲ್ಪ ಮಣ್ಣೆಲ್ಲ ಹಿಂಗೆ ಎಲ್ಲನೂ ಮಾಡಿ ಕ್ಲೀನ್ ಎಲ್ಲ ಮಾಡ್ತಿದ್ದಾರೆ. ಸ್ವಲ್ಪ ಫಂಕ್ಷನ್ಗೂ ಚೆನ್ನಾಗಿ ಕಾಣಿಸ್ಲಿ ಮತ್ತು ಕ್ಲೀನ್ ಆದಂಗೂ ಆಗುತ್ತೆ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ಬಿಸಿಲು ನೋಡಿ, ಬೆಳಗ್ಗೆ 7:00ವರೆಗೆ ಇಷ್ಟು ಬಿಸಿಲು ಹೊಡಿತಿದೆ. ಚಳಿಗಾಲ ಅಂತ ಅನಿಸ್ತಾನೆ ಇಲ್ಲ, ಒಂಥರ ಆಗಲೇ ಸಮ್ಮರ್ ಬಂದುಬಿಟ್ಟಿದೆ ಅನ್ನೋ ಥರನೇ ಫೀಲ್ ಆಗಿದೆ. ಗೊತ್ತಿಲ್ಲ ಏನೇನಾಗುತ್ತೆ ನವಂಬರು, ಡಿಸೆಂಬರ್, ಜನವರಿಗೆ ಹೆಂಗೆ ಚಳಿ ಇರುತ್ತೆ ಅನ್ನೋದು ಗೊತ್ತಿಲ್ಲ. ಇನ್ನು ಇಲ್ಲಿ ಟೊಮೆಟೊ ಬಾತ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಟೊಮೆಟೊ ಬಾತ್ ಇಲ್ಲಿ ಮಾಡಿ ಮುಗಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಸಾಂಬಾರು ಮಾಡಿಬಿಟ್ಟೋದ್ರೆ, ರೈಸ್ ಮಾಡಿಬಿಟ್ಟೋದ್ರೆ ನಾನು ಅಮ್ಮ ತಂಗಿನೇ ಹೋಗಿ ಬರೋಣ ಅಂತಲೇ ಅಂದ್ಕೊಂಡಿದ್ದು. ಏನಕ್ಕಂದರೆ ಈ ಹೆಂಗಸ್ರು ಹೆಣ್ಮಕ್ಳು ಹೋಗ್ಬಿಟ್ರೆ ಬೇಗ ಬರೋಲ್ಲ ಮನೆಗೆ. ಆ್ಯಂಡ್ ಈಗ ನಮ್ಮ ಅಪ್ಪ ಅಂತೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದೇ ಇಲ್ಲ ಆಚೆ. ಬೇಗ ಬೇಗ ಬನ್ನಿ ಬನ್ನಿ ಅಂತ ಕರೀತಾನೆ ಇರ್ತಾರೆ. ನಮಗೆ ಹಂಗೆಲ್ಲ ಆಗಲ್ಲ, ಅರ್ಜೆಂಟಲ್ಲಿ ಏನಾದರೂ ತೊಗೊಳಕ್ಕಾಗಲ್ಲ, ಸ್ವಲ್ಪ ಟೈಮ್ ಕೊಡಬೇಕು. ಈ ಥರ ಏನಾದರೂ ತೊಗೋಬೇಕು, ಈ ಥರದ್ದು ಶಾಪಿಂಗ್ ಮಾಡಬೇಕು ಅಂದರೆ ಸರಿ ಅಂದ್ಬಿಟ್ಟು ನಾವೇ 3 ಜನನೇ ಹೋಗ್ತಾಯಿದ್ದೀವಿ. ಇದನ್ನು ರೈಸು ಸಾಂಬಾರು ಎಲ್ಲ ಮಾಡಿಬಿಟ್ಟು ಹೋದರೆ ಅವರೇ ತಿಂತಾರೆ. ಇನ್ನು ಪ್ರಕುಲ್ನೇನು ಕರ್ಕೊಂಡು ಹೋಗಲಿಲ್ಲ. ಲಶಿಕಾ ಒಬ್ಬಳು ಬರ್ತೀನಿ ಅಂತ, ಅವಳು ಎಲ್ಲೇ ಹೋದರೂ ನನ್ನ ಜೊತೆಗೆ ಇದ್ದೇ ಇರ್ತಾಳೆ. ಅವಳು ನಾನು ಹೋದರೆ ಬರ್ತಾಳೆ, ಇಲ್ಲಾಂದರೆ ಅವಳು ಮನೆಯಲ್ಲೇ ಇರ್ತಾಳೆ. ಹಾಗೆ ನಾನು ಎಲ್ಲಿದ್ದರೂ ಹಂಗೆ ಇರ್ತಾಳೆ. ಅವಳನ್ನ ನಾನು ಮಿಸ್ ಮಾಡೋಕ್ಕಾಗಲ್ಲ. ಎಲ್ಲ ಕಡೆ ಬಾಲ ಥರ ಅವಳನ್ನ ನಾನು ಕರ್ಕೊಂಡು ಹೋಗಲೇಬೇಕು. ಸ್ವಲ್ಪ ಟೊಮೆಟೊ ಬಾತ್ ಮಾಡಿಬಿಟ್ಟು ಮೊಸಪ್ಪು ಮಾಡೋಣ. ಮೊಸಪ್ಪು ನಮ್ಮ ಮನೇಲಿ ನೀವು ನನ್ನ ವ್ಲಾಗ್ಸ್ ನೋಡ್ತಾ ಇದ್ದರೆ ಬರೀ ಮೊಸಪ್ಪು ಏನು ಇವರು ಬರೀ ಮೊಸಪ್ಪೆ ಅಂತ ಅಂದ್ಕೊಳ್ತೀರಾ. ಸೊ ನಮ್ಮ ಮನೇಲಿ 2 ಸಲ ಆದರೂ ಇರಲೇಬೇಕು ವಾರಕ್ಕೆ. ನಮ್ಮ ಅಪ್ಪಂಗೆ ಒಂಥರ ಕಂಫರ್ಟ್ ಫುಡ್ ಅಂದರೆ ಮೊಸಪ್ಪೆ. ನಮ್ಮ ಅಪ್ಪಂಗೆ ಮಸಾಲೆ ಸಾಂಬಾರು ಇವೆಲ್ಲ ಜಾಸ್ತಿ ಇಷ್ಟ ಆಗಲ್ಲ. ಬರೀ ತರಕಾರಿ ಸಾಂಬಾರು, ಕೆಲವೊಂದು 2 ಚಟ್ನಿ, ಮೊಸಪ್ಪು ಇಷ್ಟೇ ಸೆಲೆಕ್ಟೆಡ್ ಸಾಂಬಾರುಗಳು ನಮ್ಮ ಅಪ್ಪಂಗೆ ಇಷ್ಟ ಆಗೋದು. ಇನ್ನು ಮಸಾಲೆವೆಲ್ಲ ಜಾಸ್ತಿ ಅವರೇನು ತಿನ್ನೋದಕ್ಕೆ ಹೋಗಲ್ಲ. ಇನ್ನು ಈ ಥರದ್ದೆಲ್ಲ ಕ್ಲೀನ್ ಮಾಡಿಕೊಂಡು ಇದ್ದಾರೆ. ತುಂಬ ಆಚೆ ಕಡೆ ಸ್ವಲ್ಪ ಪಾಟ್ಸು ಇತ್ತು, ಕೆಲವೊಂದೆಲ್ಲ ಒಡೆದೋಗಿತ್ತು. ಅದನ್ನೆಲ್ಲ ಪೂರ್ತಿ ಒಡೆದಾಕ್ಬಿಟ್ಟು ಬೇರೆ ಪಾಟ್ಗೆಲ್ಲನೂ ಇಡ್ತಿದ್ದಾರೆ ಗಿಡಗಳು. ಇನ್ನು ತಿಂಡಿ ತಿಂದು ಸಾಂಬಾರೆಲ್ಲ ಮಾಡಿಬಿಟ್ಟು ಸುಮಾರು ಒಂದು 11 ಗಂಟೆನೋ ಟೈಮ್ ಆಗಿತ್ತು. ಹೊರಟ್ವಿ. ಇನ್ನು ಮಾಮೂಲಿ ಬೇಕಲ್ಲ, ಬಳೆ ಅಂದರೆ ಸಿಕ್ಕಾಪಟ್ಟೆ ಟೈಮ್ ಸ್ಪೆಂಡ್ ಮಾಡಬೇಕು. ನನಗೆ ಒಂದು ಲೆಹೆಂಗಾ ಒಂದು ತೊಗೋಬೇಕು. ನಾನು ಹೇಳಿದ್ದೆ ಲೆಹೆಂಗಾನೇ ತೊಗೊಳೋದು, ಡ್ರೆಸ್ ತೊಗೋತೀನಿ, ಸ್ಯಾರಿ ಎಲ್ಲ ವೇರ್ ಮಾಡಿಲ್ಲ. ಯಾಕಂದರೆ ತುಂಬ ಬೇಜಾರಾಗಿಬಿಟ್ಟಿದೆ ಸೀರೆ ಉಟ್ಕೊಂಡು. ಸರಿ ಈ ಸಲ ಲೆಹೆಂಗಾ ತೊಗೋಬೇಕು ಅಂದ್ಬಿಟ್ಟು ಲೆಹೆಂಗಾನು ತಂದುಬೇಡ ಅಂತಲೇ ಅಂದ್ಕೊಂಡೆ. ಕೆಲವೊಂದು ಸ್ಟಿಚಡ್ ಇರುತ್ತೆ, ಫುಲ್ಲಿ ಸ್ಟಿಚ್ಡ್ ಇರುತ್ತೆ, ಕೆಲವೊಂದು ಸೆಮಿ ಸ್ಟಿಚ್ಡ್ ಇರುತ್ತೆ, ಕೆಲವೊಂದು ಮೆಟೀರಿಯಲ್ಲೇ ಫುಲ್ ತೊಗೊಂಡು ಮತ್ತೆ ಸ್ಟಿಚ್ ಮಾಡಿಸ್ಬೇಕಾಗತ್ತೆ. ಹಾಗಾಗಿ ಸರಿ ಹೆಂಗೆ ಯಾವ ಥರದ್ದು ಸಿಗುತ್ತೆ ಅನ್ನೋದು ನನಗೂ ಗೊತ್ತಿಲ್ವಲ್ಲ. ಹಾಗಾಗಿ ಸರಿ ಈಗಲೇ ತೊಗೊಂಬರೋಣ ಅಂದ್ಬಿಟ್ಟೆ ಹೋಗಿದ್ದು. ಸೆಮಿ ಸ್ಟಿಚ್ ಆ ಥರದ್ದು ಏನಾದರೂ ಇದ್ದರೆ ಬೇಗ ಕೊಟ್ಟು ಸ್ಟಿಚ್ ಮಾಡಿಸ್ಕೋಬೋದು ಅಂತ ಅಷ್ಟೇ. ಇನ್ನು ಬೆಳಗ್ಗೆಯಿಂದ ನಿಜವಾಗ್ಲೂ ಏನೂ ಪಾತ್ರೆನೇ ತೊಳೆದಿರಲಿಲ್ಲ, ಬರೀ ಲಾನ್ ಕೆಲಸ ಆಗೋಗಿತ್ತು ಅಮ್ಮಂಗೆ. ನಾನು ಅಡುಗೆ ಎಲ್ಲ ಮಾಡ್ತಾಯಿದ್ದೆ. ಸರಿ ಅಂದ್ಬಿಟ್ಟು ಕುಕ್ಕರೆಲ್ಲ ಸಿಂಕ್ ಒಳಗೆ ಇತ್ತು. ಏನು ನಂಗೆ ಮತ್ತೆ ಸ್ನಾನ ಮಾಡಿ ತೊಳೆಯೋ ಪೇಷನ್ಸ್ ಇರಲ್ಲ. ಪಾತ್ರೆಗಳು ರೆಡಿ ಆಗಿರ್ತೀನಲ್ಲ, ಬಟ್ಟೆ ಎಲ್ಲ ಗಲೀಜಾಗುತ್ತೆ ಹೊರಡೋವಾಗ ಅಂದ್ಬಿಟ್ಟು ಎಲೆಕ್ಟ್ರಿಕ್ ಕುಕ್ಕರಲ್ಲೇ ರೈಸ್ ಇಡ್ತಾಯಿದ್ದೀನಿ ನಾನು. ಇದೊಳಗೆ ಇಟ್ಟರೆ ಮತ್ತು ವಿಸಿಲ್ಸ್ ಬರಬೇಕು, ಇದಾಗಬೇಕು ಅಂತ ಏನಿರಲ್ಲ, ಆರಾಮಾಗಿ ಅದೇ ಆಫ್ ಆಗೋಗ್ಬಿಡುತ್ತೆ. ಸರಿ ಹೆಂಗೋ ಇನ್ಯಾರು ಮನೇಲಿ ನಾವೆಲ್ಲ ಇರಲ್ವಲ್ಲ, ಬರೀ ಇವರೇ ಇರ್ತಾರಲ್ಲ, ಹಂಗಾಗಿ ಅವ್ರಿಗೂ ಈಸಿ ಆಗುತ್ತೆ ಅಪ್ಪಂಗೆ ಅಂದ್ಬಿಟ್ಟು ಇದರಲ್ಲೇ ಇಟ್ಟು ಹೊರಟ್ವಿ. ಇನ್ನು ಸೊ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಈಡ ಆಡ 2 ಹೊಟ್ಟೆನಾ ಈಡೇಲೆ ಯಾದಪ್ಪು ಅದ್ಯಾ ಅಂಗಡಿ बोल कंप्यूटर ಇದು 53 26 on 3 range ಅಂತ ಅದು ಚೂಡಿದಾರ್ ಹೊಲಿಯೋರು ನಿಮಗೆ ಗೊತ್ತಾ? ಕಲರ್ ಬರ್ತಾರೆ 2-3 ಅವರ್ಸ್ ಕೊಡಿಸ್ಬಿಡ್ತೀನಿ. 26 ಇದೆಲ್ಲ ಹ್ಯಾಂಡ್ ವಾಶಾ? ಹ್ಯಾಂಡ್ ವಾಶ್ ಯಾರು ಮಾಡಲ್ಲ ಮೇಡಮ್. ವಾಷಬಲ್ ಯಾರು ವಾಶ್ ಮಾಡಲ್ಲ. ಅವ್ರು ನಮ್ಮಮ್ಮ ಮಾಡ್ತಾರೆ. ಯಾರು ಮಾಡ್ತಾರೆ ಈ ಪ್ರಪಂಚದಲ್ಲಿ? ಯಾರು ಮಾಡಲ್ಲ. ನಮ್ಮಮ್ಮ ಮಾಡ್ತಾರಲ್ಲ, ಡ್ರೈ ಕ್ಲೀನ್ ಮಾಡ್ತಾರೆ ಮೇಡಮ್. ಅದು 2-3 ಅವರ್ಸ್ ಉಳಿಸ್ಕೊಳ್ತಾರೆ. ಅಲ್ಲಿ ಯಾರು ರಶ್ ಇಲ್ಲ ಈಗ ಅಂದರೆ ಹೋಗ್ಬಿಡ್ತಾನೆ. ಬೆಳಿಗ್ಗೆ ಕೊಡ್ತೀನಿ, ಬೆಳಿಗ್ಗೆ 10 ಗಂಟೆಗೆ ಕೊಡ್ತೀನಿ.
ಮಾರ್ನಿಂಗ್ ರೆಡಿ ಇರುತ್ತೆ. ನಾವೇ ಅದು ಅಳಿಸ್ಕೋಬೋದಲ್ಲ ಆಚೆ. ನಿಮ್ಮ ಇಷ್ಟ, ನೀವು ಬೇಕಾದ್ರೆ ಮಾಡಿಸ್ಕೊಂತೀರಾ ಮಾಡಿಸ್ಕೊಳ್ಳಿ, ಇಲ್ಲ ಮಾಡಿಸ್ಕೊಡಿ. ನಾವು ಟಿಚಿಂಗ್ ಆದಮೇಲೆ ಕರೆಕ್ಟಾಗಿ ಕೂತ್ಕೊಂಡು ನಿನ್ನ ಫೀಸ್ ಕಟ್ಟು నేను వేసుకోలేదు మొన్న లక్ష్మీ పండుగకి కుట్లు ఇప్పుకోలేదు అట్లా బాగుంది. ಅದೇ ಮೆಟೀರಿಯಲ್ ಸ್ವಲ್ಪ ಗ್ರ್ಯಾಂಡ್ ಬರುತ್ತೆ, ಫ್ರೆಶ್ ಫ್ಯಾಬ್ರಿಕ್, ಹೊಸ ಫ್ಯಾಬ್ರಿಕ್, ನ್ಯೂ ಮೆಟೀರಿಯಲ್. ಮೆಟೀರಿಯಲ್ ತುಂಬ ಚೆನ್ನಾಗಿ ಕಾಂಟ್ರಾಸ್ಟ್ ವೇಲ್ ದಾವಣಿ ದಾವಣಿ ಅದು ತುಂಬ ಚೆನ್ನಾಗಿರುತ್ತೆ ನಾಲ್ಕು ಬರ್ತದೆ ಒಳ್ಳೆ ವಾಷಬಲ್ ಇದೆ, ಬಟ್ಟೆ ಏನಾಗಲ್ಲ. ಸಾರಿ ಬರ್ತದೆ నాకే అలా నాతో ఉన్నాయి కదా నేను కట్టినట్లే ಚೆನ್ನಾಗಿ ಡಿಫ್ರೆಂಟ್ ಇದೆ. నవ్వుతారు ఎవరన్నా నువ్వు వేసుకో. ನಾಲ್ಕು ಕಲರ್ ಒಂದು ಗ್ರೀನು, ಇದು ವೇಲು ಬೆಲೆನೆಲ್ಲ ಕಾಂಟ್ರಾಸ್ಟ್ ಬರುತ್ತೆ. బ్లూ పింక్ మెహందీ కలర్ ಪಿಂಕ್ ವೇಲ್ ಇದೆ. గోరెంట్ కలర్ ಇವು ಬೇಡ, ಇದು ಆ ಕಡೆ. పింక్ ಸೂಪರ್ ಇದೆ ಕಾಂಬಿನೇಷನ್, ಚೆನ್ನಾಗಿದೆ. ಒಳ್ಳೆ ಕಾಂಬಿನೇಷನ್. ಇದೇ ಬ್ಲೌಸ್, ಈ ಕಡೆ ಒಂದು ಬ್ಲೌಸ್, ಒಳಗಡೆ ಇರೋದು. ಇನ್ನೊಬ್ರು ಒಂದು ಬ್ಲೌಸ್ ಮೀಟರ್ 14 ಮೀಟರ್ ವస్తుంది. ಸಿಲ್ಕ್ ಅಲ್ಲಿ ಕೇಳ್ತವ್ರ ಈ ತರ. ಸಿಲ್ಕ್ ಈಗ ಯಾರು ಕೇಳೋರಿಲ್ಲ, ಮೊದಲೇ ಇತ್ತು 5 ವರ್ಷ ಮುಂಚೆ, ಈಗೆಲ್ಲ ಕೇಳೋರಿಲ್ಲ. అది ఈడు కాదు మనస్వికి సెంటీలో ರೇಷ್ಮೆ ಟೈಪ್ ಲೆಹಂಗಾನ ಸೀರೆನಾ ಇಲ್ಲ, ದಾವಣಿ వేసుకోండి. ಆ ಚೇರ್ಗೆ ಬಚ್ಚರಿ ಹಾಕಿ ಮಾಡಿ ఇట్లా అడ్డం రైట్ ಕರೆಕ್ಟ್గా వేసుకోండి. ದಾವಣಿ ಕರೆಕ್ಟ್గా ಹಾಕೋದು ಹಾಕೋದು ಫಸ್ಟ್ ಕ್ಲಾಸ್ ಇದೆ ಬಾನ್ನ ಕಲರು. ಇದು ಬಾగుಂటుంది ರೈಟ್ ಕಾಂಬಿನೇಷನ್ ಅದೊಂದು ಸಲ ಪರ್ಪಲ್ క్లిప్ వేసుకో. అదే ఫంಕ್ಷನ್ ಹಾಲ್ ಏನ್ ಗಲೀಜ್ ಆಯ್ತು. ಫಂಕ್ಷನ್ ಹಾಲಲ್ಲಿ ಏನು ಗಲೀಜ್ ಆಗುತ್ತೆ. ఏమాదు వైట్లో వాసి నేను ఫుల్ గ్యాన్ దుప్పట మీరు ఉల్టేసిన రెండు బాగానే ఉంది. వేలు ఉల్టా అది కూడా బాగుంది కదా, ఇది కూడా బాగుంది. ఇది రెండు బాగుంది. రెండు బాగున్నాయి, ఇది బ్రైట్ ఆಗಿದೆ. ఇది ಸ್ವಲ್ಪ ಬ್ರೈಟ್ ಕನ್ಬರ್ದು, కొంచెం ಡೀಸೆಂಟ್ ಕನ್ಬರ್ದು. ఫంక్షన్ డే ಟೈಮ್ ఏ ಟೈಮ್ ಈ ಲೈಟ್ ಗಂಗೆ ಕಾಣುತ್ತೆ. ಏನಿಲ್ಲ ಲೈಟ್ ಯಾವ ಕಲರ್? ఇది వేలు ఇక్కడ ఉంది కదా, ఇది వేలు వైటేనా? బాగుంది. వైట్ బ్లౌజ్ బ్లూ సిమెంట్ సిమెంట్. బ్లౌజ్ అయితే లుక్ వచ్చింది, అలాగా డీసెంట్ ఉంది. फ्रॉक का कट ए मैं क्या बोला, 3 ड्रेस ऑर्डर करना है, घाघरा दे दो, बिना इधर बैठा दुकान में घाघरा लेके जाना, सीधे सीधे पैसे दे दो ना.
ಇನ್ನು ನೋಡಿದ್ರಲ್ಲ 3 ಲೆಹೆಂಗ 4-5 ನೋಡಿದೆ ನಾನು. ಅದರಲ್ಲಿ ಒಂದು ಫೈನಲ್ ಮಾಡಿದ್ದೀನಿ. ಯಾವ್ದು ಫೈನಲ್ ಆಗಿರ್ಬೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಂದು ವೈಟು ಬ್ಲೂನ, ಇಲ್ಲಾಂದರೆ ಪಿಂಕು ಗ್ರೀನಾ, ಇಲ್ಲಾಂದರೆ ಸ್ಕೈ ಬ್ಲೂ ಮತ್ತು ಪರ್ಪಲ್ ಇದೆಯಲ್ಲ ಅದಾ, ಒಂದು ಗೋಲ್ಡು. ಸೊ ಈ 4ರಲ್ಲಿ ಯಾವ್ದು ಸೆಲೆಕ್ಟ್ ಮಾಡಿದ್ದೀನಿ ಅಂತ ಗೆಸ್ ಮಾಡಿ ನೋಡೋಣ ಎಷ್ಟು ಜನದ ಗೆಸ್ ಆಗುತ್ತೆ. ಇದರಲ್ಲಿ ಒಂದು ತೊಗೊಂಡಿದ್ದೀನಿ, ಎಷ್ಟು ಜನದ ಗೆಸ್ ಆಗುತ್ತೆ ಅಂತ ಹೇಳ್ತೀನಿ. ಇನ್ನು ಲೆಹಂಗಾ ಕತೆ ಮುಗೀತು, ಅದನ್ನು ನೆಕ್ಸ್ಟ್ ಸ್ಟಿಚ್ಚಿಗೆ ಕೊಡಬೇಕು. ಬ್ಲೌಸ್ಗೆಲ್ಲಿ ಸ್ಟಿಚ್ ಕೊಟ್ಟಿದ್ನೋ ಅಲ್ಲೇ ಕೊಡಬೇಕು. ಇನ್ನು ಸೀದಾ ನಾವು ಬಳೆ ತೊಗೊಳ್ಳೋಣ ಅಂತಲೇ ಹೋಗಿದ್ದು. ಸೊ ಬಳೆಗಳು ಬೇಕಲ್ಲ, ಅದಕ್ಕೆಲ್ಲ ಮ್ಯಾಚಿಂಗ್ ಎಲ್ಲ ಬೇಕು, ಬಳೆಗಳೆಲ್ಲ ತೊಗೊಳಕ್ಕೆ ಅಂತ ಹೋದ್ವಿ. ಮತ್ತು ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬಂದು ಮತ್ತು ಎಲ್ಲರೂ ಇನ್ನು ಮನೇಲಿರೋರು ಎಲ್ಲರೂ ಬಂದ್ವಿ ನಾವು. ಇನ್ನು ಏನಕ್ಕೆ ಅಂದರೆ ಡಿಶ್ ವಾಶ್ ತೊಗೊಳೋದಕ್ಕೆ ತೊಗೊಬೇಡ ಅಂದ್ಬಿಟ್ಟು ಲಾಸ್ಟು ಆಯುಧ ಪೂಜೆ ದಿನ ನೋಡಿದ್ದು. ಅದು ಆಯುಧ ಪೂಜೆ ದಿನ ನೋಡಿ ನೆಕ್ಸ್ಟ್ ಡೇಯಿಂದನೇ GST ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದ್ರಲ್ಲ. ಸೊ ಅವಾಗ ತೊಗೊಳ್ಳೋಣ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ಸರಿ ಇವತ್ತು ಹೆಂಗೋ ಫ್ರೀ ಇದ್ವಲ್ಲ ಅಂದ್ಬಿಟ್ಟು ಇವಾಗ ಬಂದ್ವಿ. ಮೊನ್ನೆ ನೋಡಿದ್ದು ಯೂನಿಲೇಟಲ್ಲಿ, ಇವತ್ತು ರಿಲಯನ್ಸಲ್ಲಿ ನೋಡ್ಕೊಂಡು ಹೋಗೋಣ ಅಂತಲೇ ಬಂದಿದ್ದು. ಸ್ಪೆಸಿಫಿಕ್ಕಾಗಿ ಇದೆ ಅಂತಲೇ ಏನಿಲ್ಲ, ಯಾವುದು ಫೀಚರ್ಸ್ ಚೆನ್ನಾಗಿರುತ್ತೆ ಅದನ್ನು ತೊಗೋಬೇಕು ಅಂತಲೇ ಡಿಸೈಡ್ ಮಾಡ್ಕೊಂಡು ಹೋಗಿದ್ದು. ಕೊನೆಗೆ ಯಾವುದು ತೊಗೊಂಡ್ವಿ ಅಂತ ನೋಡಿ ಹೇಳ್ತೀನಿ, ನೆಕ್ಸ್ಟ್ ಬ್ಲಾಗ್ನಲ್ಲಿ ಹೇಳ್ತೀನಿ. ನೀವು ಯಾವ್ದಾರು ಮಾಡೆಲ್ ನೋಡಿದ್ರೆ ಕೊಡಿ ನನಗೆ. ಅದೇ ನೀವು ಯಾವುದೋ 15 ನೋಡಿದ್ದೀನಿ ಅಂತ ಕೊಡಿ ಮೇಡಮ್, ಆ ಮಾಡಲ್ ಅದನ್ನೇ ತರಿಸ್ಕೊಡ್ತೀನಿ. ನಿಮಗೆ ಶಾರ್ಪ್ ಇರುತ್ತೆ. ಅದರಲ್ಲಿ ಬಂದು ಇವೆರಡು ಟ್ರೇ ಬರಲ್ಲ ಸರ್. ಏನು ಟ್ರೇ ಅಂತ 240 kg ಜಾಗನೂ 40 kg ಲೋಡ್ ಅನ್ನಿದೆ ఇంకా అది కెపాసిటీ. ఇంకొకరి ఇంట్లో చూడాల బీరువాల అట్లుంటాయి. కాలుతుంది బా, కాలుతాందా ఏం స్టిక్కర్ తో ఈ జుడి పడినట్లు అనిపిస్తుంది కదా. ಆ್ಯಂಡ್ ಆನ್ಲೈನಲ್ಲಿ ನೋಡಿದಾಗ ಬೇರೆ ಕಡೆ ಇದನ್ನು ನೋಡಿದಾಗ ಶೋರೂಮಲ್ಲಿ, ಇಲ್ಲೂ ನೋಡಿದಾಗ ಸೇಮೇ ಇತ್ತು. ಒಂದು 500 ಏನೋ ವೇರಿ ಇತ್ತು ಅಷ್ಟೇ. ಸರಿ ಇಲ್ಲೇ ತೊಗೊಳ್ಳೋಣ ಅಂದ್ಬಿಟ್ಟು ಇನ್ನು ಬುಕ್ ಮಾಡ್ತಾಯಿದ್ದೀವಿ. ಡಿಶ್ ವಾಶ್ ನಮಗೆ ಬೇಕೇ ಬೇಕಿತ್ತು. ತುಂಬ ಜನ ಅಯ್ಯೋ ಅದನ್ನು ಜೋಡಿಸ್ಬೇಕು ಇದನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟೂ ಕೆಲಸ ಮಾಡಲಿಲ್ಲ ಅಂದರೆ ಮತ್ತೆ ಇನ್ನೇನು ಮಾಡಬೇಕು, ತಗೊಂಡೋಗಿ ಅದನ್ನು ಜೋಡಿಸ್ಕೊಳ್ಳುತ್ತಾ ಇಲ್ಲ ಅಲ್ವಾ. ಸೊ ಅಟ್ಲೀಸ್ಟ್ ನಮಗೊಂದು 1 hour 1.5 hour ನಾವು ನಿಂತ್ಕೋಬೇಕು. ಪ್ರತಿಯೊಂದು ದಿನಕ್ಕೆ ಒಂದು 3 ಸಲ 1 hour ನಿಂತ್ಕೋಬೇಕು. ಅದ್ರ ಬದಲು ಹೋಗಿ ಸಿಂಕಲ್ಲಿ ಹಾಕೋ ಬದಲು ಹೋಗಿ ಇದರಲ್ಲೇ ಹಾಕಿದ್ರೇ ಬೆಸ್ಟು. ಅಂದರೆ ಎಲ್ಲದರಲ್ಲೂ ಪರ್ಫೆಕ್ಟ್ ಅಂತ ಅಲ್ಲ, ಅಡ್ವಾಂಟೇಜಸ್ಸು ಇರುತ್ತೆ, ಡಿಸಡ್ವಾಂಟೇಜಸ್ಸು ಇರುತ್ತೆ. ಬಟ್ ಅಡ್ವಾಂಟೇಜಸ್ಸೇ ಜಾಸ್ತಿ. ನಮಗೆ ಒಂದು ಸ್ವಲ್ಪ ನಿಂತ್ಕೊಳ್ಳೋದು ತಪ್ಪುತ್ತೆ. ಎಲ್ಲಾದರೂ ಅರ್ಜೆಂಟಾಗಿ ಹೋಗೋವಾಗ 2-3 ಜನ ಅಂದಿದ್ರೆ ನಾವು ತೊಗೋತಾ ಇರಲಿಲ್ಲ. ಬಟ್ ತುಂಬ ಜನ ಈಗ ಮನೆಯಲ್ಲಿ ತುಂಬ ಜನ ಆಗ್ತೀವಿ, ತುಂಬ ಜನ ಇದ್ದೀವಿ, ತುಂಬ ಪಾತ್ರೆಗಳು ಕೂಡ ಬೀಳ್ತಾ ಇರುತ್ತೆ. ಸ್ಕೂಲ್ಗೆ ಹೋಗೋ ಮಕ್ಕಳು ಬಾಕ್ಸ್ಗಳು ಅವು ಇವು, ಮನೇಲಿ ಜನ ಇದ್ದಷ್ಟು ಜಾಸ್ತಿ ಪಾತ್ರೆಗಳು ಬೀಳೋಕೆ ಇರುತ್ತೆ. ಇನ್ನು ಇದಾಗಿದ ತಕ್ಷಣ ನೆಕ್ಸ್ಟು ವಿಶಾಲಿಗೆ ಹೋದ್ವಿ. ವಿಶಾಲಲ್ಲಿ ಬೆಡ್ಗಳು ಬರುತ್ತೆ, ನೀವು ನೋಡಿದ್ದೀರಲ್ಲ, ಕೆಳಗಡೆ ಹಾಕ್ಕೊಂಡು ಮಲ್ಕೊಳ್ಳೋದಕ್ಕೆ. ಆ ಥರದ್ದೊಂದು ಬೇಕಿತ್ತು, ಮನೇಲಿ ಇರಲಿಲ್ಲ, ಬರೀ ಚಾಪೆಗಳು ಮಾತ್ರ ಇತ್ತು. ಸರಿ ಅದನ್ನು ಒಂದು ತೊಗೊಂಡು ಬರೋಣ ಅಂತಲೇ ಹೋಗಿದ್ದು. ಇನ್ನು ಅಲ್ಲೇ ವಿಶಾಲ್ ಮುಂದೆನೇ ಪಾನಿಪುರಿ ತಿನ್ಕೊಂಡು ಹೋದ್ವಿ. ತುಂಬ ರೇರ್ ಈ ಥರ ಪಾನಿಪುರಿ ಎಲ್ಲ ಆಚೆ ಕಡೆ ತಿನ್ನೋದು. ಸರಿ ಒಂದು ಸ್ವಲ್ಪ ಇವತ್ತೆಲ್ಲ ನಾನ್ ವೆಜ್ ಕೂಡ ಮಾಡಿರಲಿಲ್ವಲ್ಲ, ಸರಿ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲೇ ಒಂದೊಂದು ಪ್ಲೇಟ್ ಎಲ್ಲರೂ ಪಾನಿಪುರಿ ತಿನ್ಕೊಂಡು ಹೋಗ್ತಿದ್ದೀವಿ. ಈ ಥರ ಚಿಕ್ಕ ಪುಟ್ಟ ಶಾಪಿಂಗ್ಸ್ ಅಂತ ಏನಿದೆ ತುಂಬಾ ಇದೆ. ಇನ್ನು ಬ್ಲೌಸ್ಗಳು ಕೊಟ್ಟಿರೋವಿದ್ದಾವೆ, ಸ್ಯಾರಿಗಳು ಕೊಟ್ಟಿರೋವಿದ್ದಾವೆ ಕುಚ್ಚಿಗೆ, ಅವನ್ನೆಲ್ಲ ಮತ್ತೆ ಕಲೆಕ್ಟ್ ಮಾಡ್ಕೊಂಡು ಬರಬೇಕು. 4-5 ಕಡೆ ಕೊಟ್ಟಿದ್ದೀವಿ ಎಲ್ಲನೂ. ಅಕ್ಕ ಒಂದು ಹೇಳಿದರು, ಅಂದರೆ ನಮ್ಮ ರಿಲೇಷನ್ ಇನ್ನೊಂದು ಮದುವೆ ಇದೆ. ಸೊ ಅಕ್ಕ ಫಂಕ್ಷನ್ಗೂ ಬರ್ತಾರೆ, ಗುಜರಾತ್ ಅಕ್ಕ ಅಂತ ಹೇಳಿದಾರೆ. ಅವ್ರ ಮಗಳಿಗೆ ಇದು ಸಿಲ್ಕ್ ಮಿಕ್ಸ್ಡ್ ಇರೋದು ಒಂದು ಲಂಗ ದಾವಣಿ ಹೊಲ್ಸೋಕ್ಕೆ ಒಂದು ಡ್ರೆಸ್ ಮೆಟೀರಿಯಲ್ ತೊಗೊ ಅಂತ ಹೇಳೋದು. ಅದನ್ನೆಲ್ಲ ತೊಗೊಂಡು ಫುಲ್ಲು ತಿರುಗಾಡಿದೆ ಆಗೋಯಿತು. ಬಳೆ ತೊಗೊಂಡು ನನಗೊಂದು ಲೆಹಂಗಾ ತೊಗೊಂಡು, ಲೆಹಂಗಾ ನಾನು ತೋರಿಸ್ತೀನಿ ಆಮೇಲೆ ಯಾವುದು ಸೆಲೆಕ್ಟ್ ಮಾಡಿದೆ ಕೊನೆಗೆ ಅಂತ. ತುಂಬ ಚೆನ್ನಾಗಿದೆ. ಆ್ಯಂಡ್ ಬಂದ್ವಿ, ಊಟ ಮಾಡಿದ್ವಿ, ಮತ್ತೆ ಡೈರೆಕ್ಟ್ ರಿಲಯನ್ಸಿಗೆ ಹೋದ್ವಿ ಡಿಶ್ ವಾಶ್ ನೋಡೋಣ ಅಂತ. ಸೊ ಡಿಶ್ ವಾಶ್ ನಾಳೆ ಅದು ಡೆಲಿವರಿ ಕೊಡ್ತಾರೆ, ನಾಡಿದ್ದು ಇನ್ಸ್ಟಾಲ್ ಮಾಡ್ತಾರೆ. ಯಾವುದು ಅಂತ ನಾನು ಇನ್ಸ್ಟಾಲ್ ಮಾಡಿದ್ದಿನಲ್ಲೇ ತೋರಿಸ್ತೀನಿ. ಸೊ ನನ್ನ ಕೈ ಗುಣ ಏನಂದರೆ ಅದಕ್ಕೆ ಏರ್ ಫ್ರೈಯರು ಅದಕ್ಕೆ ಫ್ರೀಯಾಗಿ ಬಂತು. ಅಂದರೆ ಅದಕ್ಕೆ ಸ್ಕ್ರ್ಯಾಚ್ ಮಾಡಿದ್ರೆ ಒಂದು ಏರ್ ಫ್ರೈಯರ್ ಬರುತ್ತೆ, ಇಲ್ಲಾಂದರೆ 1 year ಎಕ್ಸ್ಟೆಂಡೆಡ್ ವ್ಯಾರಂಟಿ ಅನ್ನೋದು ಬರುತ್ತೆ. ಸೊ ಎಲ್ರಿಗೂ ಸುಮಾರು ಜನಕ್ಕೆ 1 year ಎಕ್ಸ್ಟೆಂಡೆಡ್ ವ್ಯಾರಂಟಿನೇ ಬಂದಿದೆಯಂತೆ. ಕೆಲವರಿಗೆ ಮಾತ್ರ ರೇರ್ ಕೇಸಸಲ್ಲಿ ಈ ಥರ ಏರ್ ಫ್ರೈಯರ್ ಫ್ರೀಯಾಗಿ ಬಂದಿದೆ. 7,000 rupees ಚಿಲ್ಲರೆ ಏನೋ ಕಾಸ್ಟ್ ಇದೆ. ಸೊ ನಾನೇ ಡೀಟೇಲ್ಸ್ ಎಲ್ಲ ಕೊಡ್ತಿದ್ದೆ, ಅದರೊಳಗೆಲ್ಲ ಡೀಟೇಲ್ಸ್ ಎಲ್ಲ ಹಾಕಿ, ಅಡ್ರೆಸ್ಸು ಲಿಂಕ್ ಅದೆಲ್ಲ ಏನೋ ಹಾಕಬೇಕಲ್ಲ, ಅದನ್ನೆಲ್ಲ ಹಾಕಿ ಕೊನೆಗೆ ಸ್ಕ್ರ್ಯಾಚ್ ಮಾಡಿದಾಗ ಅದು ಬಂತು. ಸೊ ಲಕ್ಕಿ ನಾವು. ಸೊ ಏರ್ ಫ್ರೈಯರ್ ಬಂದಿದೆ, ಅದು ಯಾವುದು ಅಂತ ನಾನು ತೋರಿಸ್ತೀನಿ ಅದು ಬಂದಾಗ.
ಫುಲ್ಲು ಟಯರ್ಡ್ ಆಗೋಗಿದೆ, ಫುಲ್ ತಿರುಗಾಡಿದಾಗೋಯ್ತು. ಈಗ ಫ್ರೆಶ್ ಅಪ್ ಆಗಿ ಸ್ವಲ್ಪ ಊಟ ಎಲ್ಲ ಮಾಡಿಬಿಟ್ಟು ಮಲ್ಕೋಬೇಕು. ತಂಗಿಯವರು ನಾಳೆ ಹೊರಡ್ತಾರೆ, ಚೆಕಪ್ ಇದೆ. ಸೊ ಚೆಕಪ್ ಮುಗಿಸ್ಕೊಂಡು ನೆಕ್ಸ್ಟ್ ವೀಕ್ ಬರ್ತಾರೆ. ನೆಕ್ಸ್ಟ್ ವೀಕ್ ಬಂದರೆ ನನಗೆ ಟೈಮೇ ಇರಲ್ಲ, ತುಂಬ ಹತ್ತಿರ ಬಂತು. ಇನ್ನೂ ಯಾರೆಲ್ಲ ಫಂಕ್ಷನ್ಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಮೆಸೇಜ್ ಮಾಡಿ. ಸೊ ನಿಮಗೆ ನನ್ನ ಅಡ್ರೆಸ್ಸು ಡೀಟೇಲ್ಸ್ ಎಲ್ಲನೂ ಕೊಡ್ತೀನಿ, ನನ್ನ ಮೀಟ್ ಮಾಡ್ಬೋದು. ನಿಮಗಿಂತ ಹೆಚ್ಚಾಗಿ ನಾನು ಖುಷಿ ಪಡ್ತೀನಿ, ನನ್ನ ಸಬ್ಸ್ಕ್ರೈಬರ್ಸ್ನ ನನಗೆ ನೋಡೋ ಅಂಥ ಅವಕಾಶ ಇರುತ್ತೆ ಡೈರೆಕ್ಟಾಗಿ. ಈಗಾಗಲೇ ಸುಮಾರು ಜನ ನನಗೆ ಕಳಿಸಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಕಳಿಸಿದವ್ರಿಗೆಲ್ಲರಿಗೂ. ಇಂಟ್ರೆಸ್ಟ್ ಇರೋರು ಆ ವಿಡಿಯೋನ ಮಿಸ್ ಮಾಡ್ಕೊಂಡಿರ್ತೀರ, ನೋಡಿರಲ್ಲ. ಸೊ ಹಾಗಾಗಿ ನಾವು ಬರ್ತೀವಿ ಫಂಕ್ಷನ್ಗೆ ಅಂತ ನನಗೆ ಮೆಸೇಜ್ ಮಾಡಿ. ಸೊ ನನ್ನ ಅಡ್ರೆಸ್ಸು ಡೀಟೇಲ್ಸ್ ಎಲ್ಲ ಕೊಡ್ತೀನಿ, ಯಾಕಂದರೆ ಇಲ್ಲೆಲ್ಲ ನಾನು ಹೇಳಕ್ಕೆ ಹೋಗಲ್ಲ, ಅಷ್ಟು ಸೇಫ್ಟಿ ಅಲ್ಲ ಅಂತ ಮೊದಲೇ ಎಲ್ಲ ಹೇಳಕ್ಕೆ ಹೋಗಲ್ಲ. ಸೊ ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಎಂಜಾಯ್ ಮಾಡಿದ್ದೀರಾ ಅಂತ ಅನಿಸುತ್ತೆ. ಮತ್ತೆ ಸಿಗ್ತೀನಿ. ನಮಸ್ಕಾರ, ಗುಡ್ ನೈಟ್.